ತೋಟಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ, ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ಬೆಂಗಳೂರು ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ಫೆಬ್ರವರಿ 6ರಿಂದ 8ರವರೆಗೆ ಕೃಷಿ ಇಲಾಖೆಯ ವತಿಯಿಂದ ಆಯೋಜಿಸಲಾದ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ವಿಷಯ ಉತ್ಪಾದನೋತ್ತರ ಕೃಷಿ, ರೈತರ ಸಬಲೀಕರಣ ಹಾಗೂ ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ ಮತ್ತು ಕೃಷಿ ಪ್ರಶಸ್ತಿ ಪ್ರದಾನ ಸಮಾರಂಭ ಭರ್ಜರಿ ಯಶಸ್ಸಿನೊಂದಿಗೆ ಸಮಾರೋಪಗೊಂಡಿತು. ರಾಜ್ಯದ ವಿವಿಧ ಜಿಲ್ಲೆಗಳೊಂದಿಗೆ ದೇಶದ ಹಲವು ರಾಜ್ಯಗಳಿಂದ ಸಾವಿರಾರು ರೈತರು, ಕೃಷಿ ಉದ್ಯಮಿಗಳು, ಎಫ್ಪಿಒಗಳು ಮತ್ತು ಸಾರ್ವಜನಿಕರು ಮೇಳದಲ್ಲಿ ಭಾಗವಹಿಸಿದರು. ಈ ಮೇಳವನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿ ಮಾತನಾಡಿದರು. ಕೃಷಿ ಉದ್ಯಮದಲ್ಲಿ ತೊಡಗಿಸಿಕೊಳ್ತಕ್ಕಂಥವ್ರು ಅವರು ರೈತರು ಕೂಡ ಉದ್ಯಮಿಗಳಾಗಬೇಕು, ರೈತರು ಕೂಡ ಉದ್ಯಮಿಗಳಾಗಬೇಕು. ರೈತರು ಬೆಳೆದ ಮೇಲೆ ಬರೀ ಮಾರುಕಟ್ಟೆ ಮಾಡ್ತಕ್ಕಂಥದ್ದಲ್ಲ, ಅದರ ಸಂಗ್ರಹಣೆ, ಸಂಸ್ಕರಣೆ ಮತ್ತು ವ್ಯಾಲ್ಯೂ ಆಡೆಡ್ ಇವನ್ನೆಲ್ಲ ಮಾಡಿ ಮಾರುಕಟ್ಟೆ ಮತ್ತು ಪ್ಯಾಕೇಜಿಂಗ್ ಮತ್ತು ಉಪ ಉತ್ಪನ್ನಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸದಲ್ಲಿ ರೈತರು ತೊಡಗಿಸಿಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವತ್ತು ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಮಹಿಳೆಯರು ತಮ್ಮನ್ನು ತೊಡಗಿಸಿಕೊಳ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಿಕೊಂಡು ಪ್ರಶಸ್ತಿಗಳನ್ನು ಪಡ್ಕೊಳ್ಳಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನಮ್ಮ ಸರ್ಕಾರ ರೈತರಿಗೆ ಉತ್ತಮವಾದಂಥ ಬಿತ್ತನೆ ಬೀಜಗಳನ್ನು ಕೊಡ್ತಕ್ಕಂಥದ್ದು, ಗೊಬ್ಬರಗಳನ್ನು ಕೊಡ್ತಕ್ಕಂಥದ್ದು, ಔಷಧಿಗಳನ್ನು ಕೊಡ್ತಕ್ಕಂಥದ್ದು. ರೈತರು ಪ್ರತಿಭಟನೆಯನ್ನು ಮಾಡಿದ್ರು, ನಮಗೆ 3,150 ರೂಪಾಯಿ ಸಾಲಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ನಾನು ಮೀಟಿಂಗ್ ಮಾಡಿದೆ, ರೈತ ಪ್ರತಿನಿಧಿಗಳು ಮತ್ತು ಶುಗರ್ ಫ್ಯಾಕ್ಟರಿ ಓನರ್ಸ್ಗಳ ಜೊತೆ ಮೀಟಿಂಗ್ ಮಾಡಿದೆ, ರೈತ ಪ್ರತಿನಿಧಿಗಳ ಜೊತೆ ಮೀಟಿಂಗ್ ಮಾಡಿದೆ. ಅವರೆಲ್ಲರೂ ಕೂಡ ಒಪ್ಪದವರು ಕೂಡ ಅವನ್ನೆಲ್ಲ ಒಪ್ಪಿಸಿ ನಾನು 3,300 ರೂಪಾಯಿ ಒಂದು ಕ್ವಿಂಟಾಲ್ಗೆ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು. ಅದಷ್ಟೇ ಅಲ್ಲ, ತೊಗರಿಗೆ MSP ನಾವು ಜನವರಿನಲ್ಲಿ ಓಪನ್ ಮಾಡಬೇಕಾಗಿತ್ತು, ಆದರೆ ಡಿಸೆಂಬರ್ನಲ್ಲೇ ಓಪನ್ ಮಾಡಿ ಖರೀದಿ ಕೇಂದ್ರಗಳನ್ನ ತೆಗಿತಕ್ಕಂಥ ಕೆಲಸವನ್ನ ಮಾಡೋದು. ಅದ್ರ ಜೊತೆಗೆ ಮೆಕ್ಕೆಜೋಳ ಈ ಸಾರಿ ಜಾಸ್ತಿ ಬೆಳೆದಿದ್ದಾರೆ, ಮೆಕ್ಕೆಜೋಳ ಜಾಸ್ತಿ ಬೆಳೆದಿದ್ದಾರೆ ಈ ಸಾರಿ. ಯಾಕಂದ್ರೆ ಒಳ್ಳೆ ಮಳೆಗಾಲ ಆಯಿತು, ಹೆಚ್ಚು ಪ್ರದೇಶದಲ್ಲಿ ಮೆಕ್ಕೆಜೋಳ ಮಾಡಿದ್ರು. ಸುಮಾರು 54 ಲಕ್ಷ ಮೆಟ್ರಿಕ್ ಟನ್ 54 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗಬಹುದು ಅಂತ ಅಂದಾಜಿದೆ. ಅದಕ್ಕೆ ಎಲ್ಲ ನಿಗದಿ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ 2,400 ರೂಪಾಯಿ ಒಂದು ಕ್ವಿಂಟಾಲ್ಗೆ. ಆದರೆ ಮಾರುಕಟ್ಟೆನಲ್ಲಿ 1,500-1,600 ರೂಪಾಯಿ ಕೊಂಡ್ಕೊಳ್ಳೋದಿಲ್ಲ, 1,500-1,600 ರೂಪಾಯಿ. ಅದಕ್ಕೆ ನಾನು ಏನ್ ಮಾಡಿದೆ, ಸರ್ಕಾರದಿಂದ 250 ರೂಪಾಯಿ ಒಂದು ಕ್ವಿಂಟಾಲ್ಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅದಕ್ಕೂ ಮೀಟಿಂಗ್ ಮಾಡಿದೆ. ಮೀಟಿಂಗ್ ಮಾಡಿ ಮೆಕ್ಕೆಜೋಳ ಉಪಯೋಗಿಸ್ತಕ್ಕಂಥವ್ರು
ಅವ್ರ ಜೊತೆ ಮತ್ತೆ ಡಿಸ್ಟ್ರಿ ಮಾಡ್ತಕ್ಕಂಥವ್ರು, ಆಮೇಲೆ ಕೋಳಿ ಕೋಳಿಗಳಿಗೆ ಕೊಡ್ತಕ್ಕಂಥ ಅವರು ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥವ್ರು, ಇವ್ರ ಜೊತೆಲ್ಲ ಎಥನಾಲ್ ತಯಾರಕರು, ಇವ್ರ ಜೊತೆಲ್ಲ ಮೀಟಿಂಗ್ ಮಾಡಿ ನಾನು 40 ಲಕ್ಷ ಮೆಟ್ರಿಕ್ ಟನ್ ಅನ್ನ ಕೊಂಡುಕೊಳ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದೇನೆ. ಅದರಿಂದ ನಮ್ಮ ಸರ್ಕಾರ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಕೃಷಿ ಕ್ಷೇತ್ರಕ್ಕೆ ಸಹಾಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವತ್ತು ಬಹಳ ಜನ ಇದ್ದೀರಿ, ಬೇರೆ ರೈತರು ಕೂಡ ವಿಶೇಷವಾಗಿ ಯುವತಿಯರು ಕೃಷಿನಲ್ಲಿ ತೊಡಗಿಸ್ಬೇಕು. ಯಾಕಂದ್ರೆ ಒಂದು ಕಾಲದಲ್ಲಿ ನಮ್ಮ ದೇಶ ಇದೆಯಲ್ಲ ಕೃಷಿಕರ ದೇಶ, ಕೃಷಿಕರ ಕ್ಷೇತ್ರ ಸುಮಾರು 80% ಇದ್ರು. ಸ್ವಾತಂತ್ರ್ಯ ಪೂರ್ವದಲ್ಲಿ 80% ಕೃಷಿ ಮೇಲೆ ಅವಲಂಬನೆ ಆಗಿದ್ದಾರೆ. ಈಗ ಪಟ್ಟಣಗಳು ಬೆಳೆದಂತೆ ಪಟ್ಟಣಗಳಿಗೆ ವಲಸೆ ಬಂದದ್ರಿಂದ ಜನರು 62% ಬಂದಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಮಾತನಾಡಿ, ಕರ್ನಾಟಕದಲ್ಲಿ ರೈತರ ಸಬಲೀಕರಣ ಮತ್ತು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ಸರ್ಕಾರ ಕೈಗೊಂಡಿರುವ ಉಪಕ್ರಮಗಳ ಕುರಿತು ಮಾಹಿತಿ ನೀಡಿದರು. ಇವತ್ತಿನ ಈ 3 ದಿವಸದ ಮೇಳಕ್ಕೆ ರಾಜ್ಯದ ಉದ್ದಗಲಿಂದ ಬಂದಿರತಕ್ಕಂಥ ಅನೇಕ FAOಗಳಿರ್ಬೋದು ಮತ್ತು ಈ ತಳಿಗಳ ದೇಶಿ ತಳಿಗಳ ಸಂರಕ್ಷಣೆಗೆ ನಮ್ಮ ಇಲಾಖೆ ಆಯೋಜಿಸಿರ್ತಕ್ಕಂಥ ಕೆಲವು ಎಕ್ಸಿಬಿಷನ್ ಇರ್ತಕ್ಕಂಥದ್ದು ಇರ್ಬೋದು. ಬಹಳ ಮುಖ್ಯವಾಗಿ ಇವತ್ತು ಪ್ರೊಸೆಸಿಂಗು ಮತ್ತು ವ್ಯಾಲ್ಯೂ ಅಡಿಷನ್ ಬಗ್ಗೆ ಮಾಹಿತಿ ಕೊಡಲಿಕ್ಕಿರ್ತಕ್ಕಂಥ ಕೆಲವು ಎಕ್ಸಿಬಿಷನ್ ಇರ್ಬೋದು. ಎಲ್ಲ ರೈತ ಬಂಧುಗಳು, ಈ ಮೇಳ 2017ರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮೇಳ. ಆದರೆ ಇವತ್ತಿನ 2026ರ ಇವತ್ತಿನ ಮೇಳ ಎಲ್ಲ ಮೇಳಕ್ಕಿಂತ ಒಂದು ವಿಭಿನ್ನವಾದಂಥ ಒಂದು ಜನರಿಗೆ, ರೈತರಿಗೆ, ಸಾರ್ವಜನಿಕರಿಗೆ ಪರಿಚಯಿಸ್ತಕ್ಕಂಥ ಒಂದು ನಿರ್ಧಾರವನ್ನು ಇವತ್ತಿನ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಇಲಾಖೆ, ಇವತ್ತು ಕೃಷಿ ಸಚಿವನಾಗಿ ನಾನು ಇವತ್ತು ವಿಶೇಷವಾಗಿ ನಮಗೆ ಎಲ್ಲಿವರೆಗೆ ಸಾಕಷ್ಟು ಉತ್ಪಾದನೆಗೆ ಒತ್ತು ಕೊಟ್ಟಿದ್ದೀವಿ. ಇಡೀ ರಾಜ್ಯದಲ್ಲಿ 1970, 80, 90ರಲ್ಲಿ 70-75 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ತಿತ್ತು. ಅವತ್ತು ನಾವೆಲ್ಲರೂ ಸಹ ನಾವು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿನಲ್ಲಿ ನಾವು ರಾಷ್ಟ್ರದಲ್ಲಿ ಇದ್ದವು. ಇವತ್ತು ನಮ್ಮ ಉತ್ಪಾದನೆ 140ರಿಂದ 160 ಲಕ್ಷ ಮೆಟ್ರಿಕ್ ಟನ್ನು ನಮ್ಮ ಉತ್ಪಾದನೆ ಆಗಿದೆ. ನಾವೇ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಉತ್ಪಾದನೆ ಹೆಚ್ಚಾಗಿದೆ. ಮತ್ತು ನಿಮ್ಗಾಗಲೇ ಗೊತ್ತಿದೆ, ಅತ್ಯಂತ ಹೆಚ್ಚು ಉತ್ಪಾದನೆ ರೈಸ್ ಆಗ್ತಿದ್ದಂಥದ್ದು ಚೈನಾ ಕಂಟ್ರಿ. ಅದನ್ನು ಮೀರಿ ನಾವು ಇವತ್ತು ಅವರಿಗಿಂತ ಒಂದು 152 ಲಕ್ಷ ಮೆಟ್ರಿಕ್ ಟನ್ನು ರೈಸನ್ನು ಉತ್ಪಾದನೆ ನಮ್ಮ ದೇಶ ಇವತ್ತು ಚೈನಾಗಿಂತ ಮುಂದೆ ಇದೆ. ಇದೆಲ್ಲ ನಾವು ಗಮನಿಸಿದಾಗ ನಮಗೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ರೈತರು ಉತ್ಪಾದನೆಗೆ ಇಷ್ಟೆಲ್ಲ ಇವತ್ತು ನಮ್ಮ ಅನೇಕ ಅತಿವೃಷ್ಟಿನಲ್ಲೂ ಪ್ರಕೃತಿಯ ವ್ಯತ್ಯಾಸದಲ್ಲೂ ಅನೇಕ ಸಮಸ್ಯೆನಲ್ಲೂ ಸಹ ಉತ್ಪಾದನೆ ಸಸ್ಟೈನಬಿಲಿಟಿ ನಾವು ನೋಡಿದಾಗ ಇಷ್ಟು ಆದ್ರೂ ಸಹ ರೈತರ ಸಮಸ್ಯೆಯನ್ನು ನಾವು ಗಮನಿಸಿ ಇವತ್ತು ರೈತರಿಗೆ ಮೂಲಭೂತವಾದಂಥ ಸಮಸ್ಯೆಯಿಂದ ನಾವು ಹೊರಗಡೆ ಬರಲಿಕ್ಕೆ, ಆದಾಯವನ್ನು ಕಾಣಲಿಕ್ಕೆ, ಅವರು ಸಬಲೀಕರಣ ಆಗಲಿಕ್ಕೆ, ಲಾಭದಾಯಕವಾಗಿ ಅವ್ರು ಮಾಡಲಿಕ್ಕೆ ನಾವು ಏನು ಮಾಡಬೇಕು ಅಂತ ಕಳೆದ 1 ವರ್ಷದಿಂದ ನನ್ನ ಇಲಾಖೆ ಅಧಿಕಾರಿಗಳ ಜೊತೆ ನಾನು ಸಾಕಷ್ಟು ಚರ್ಚೆಯನ್ನು ಮಾಡಿದೆ. ಆದರೆ ಒಟ್ಟಾರೆ ಒಂದು ಅಭಿಪ್ರಾಯ ಬಂದದ್ದು, ಇವತ್ತು ಕೃಷಿಕರಿಗೆ ಲಾಭವನ್ನ ಕಾಣಲಿಕ್ಕೆ, ಆದಾಯವನ್ನ ಅವರು ಮಾಡಲಿಕ್ಕೆ ಬೇಕಾಗ್ತಕ್ಕಂಥದ್ದು ಉತ್ಪಾದನೆ ಆದ ನಂತರ ನೇರವಾಗಿ
ಮಧ್ಯವರ್ತಿಗಳಿಗೆ ಮಾರಾಟವನ್ನು ಮಾಡ್ತಕ್ಕಂಥದ್ರಿಂದ ರೈತರಿಗೆ ನಾವು ಲಾಭವನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ನಾವು ಈ ಬಾರಿ ಏನು ಪ್ರೊಸೆಸಿಂಗು ಮತ್ತು ವ್ಯಾಲ್ಯೂ ಎಡಿಷನ್ನು ಮತ್ತು ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಮತ್ತು ಸಾಲದ ಸೌಲಭ್ಯವನ್ನು ಹೆಚ್ಚು ಸಾರ್ವಜನಿಕರಿಗೆ ರೈತರಿಗೆ ನಾವು ಮನವರಿಕೆ ಮಾಡಿಕೊಡೋದಾದರೆ ಆವಾಗ ರೈತರು ನೇರ ಮಾರುಕಟ್ಟೆಗೆ ಹೋಗೋದಕ್ಕೂ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಹೋಗ್ತಕ್ಕಂಥದ್ದಕ್ಕೂ 1 ರಿಂದ 4 ಪಟ್ಟು ರೇಟು ಅವರಿಗೆ ಹೆಚ್ಚು ಸಿಗುತ್ತೆ. ಇದೇ ಸಂದರ್ಭದಲ್ಲಿ ಕೃಷಿ ಪಂಡಿತ ಪ್ರಶಸ್ತಿ ಹಾಗೂ ವಿವಿಧ ಕೃಷಿ ಪ್ರಶಸ್ತಿಗಳನ್ನು ಸಾಧಕ ರೈತರಿಗೆ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಪಡೆದ ರೈತರು ಹಾಗೂ ರೈತ ಮಹಿಳೆಯರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಸಮಗ್ರ ಕೃಷಿ, ಮಿಶ್ರ ಬೆಳೆ, ಹೈನುಗಾರಿಕೆ, ತೋಟಗಾರಿಕೆ, ಸಾವಯವ ಮತ್ತು ಸಿರಿಧಾನ್ಯ ಕೃಷಿಯ ಮೂಲಕ ಲಾಭದಾಯಕ ಕೃಷಿ ಸಾಧ್ಯವೆಂದು ಹೇಳಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆದಂತಹ ಅಂದರೆ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪಡೆದಂತಹ ಸಾಧಕರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರೇನು? ಸರ್ ರವಿಶಂಕರ್ ಅಂತ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯಿಂದ ಬಂದಿದ್ದೀನಿ ಸರ್. ರವಿಶಂಕರ್ ಅವರೇ, ಈ ಒಂದು ಸಾಧನೆ ನಿಮಗೆ ಯಾತಕ್ಕೋಸ್ಕರ ಸರ್ಕಾರ ನೀಡಿದೆ? ಸರ್ ಸಮಗ್ರ ಕೃಷಿ ಸರ್. ಸಮಗ್ರ ಕೃಷಿ ನಮಗೆ ತುಂಬ ಕೈ ಹಿಡೀತು. ಅದ್ರ ಜೊತೆ ನಮ್ಗೆ ಸಮಗ್ರ ಕೃಷಿನ ಒಂದು ಈ ಮಟ್ಟಕ್ಕೆ ಬರೋದಕ್ಕೆ ಏನು ಅಂತ ಕಾರಣ ಕೃಷಿ ಇಲಾಖೆ, ಅದ್ರ ಜೊತೆಗೆ KVK ಮತ್ತು ಎಲ್ಲ ಅಧಿಕಾರಿಗಳು ನಮ್ಗೆ ಬೆನ್ನೆಲುಬಾಗಿ ನಿಂತರು. ಮತ್ತು ನಮ್ದೇನು ಅಂದರೆ ಇದು ಕುಟುಂಬ ಸರ್, ಅವಿಭಕ್ತ ಕುಟುಂಬದಿಂದ ಒಳ್ಳೆ ಕೆಲಸ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಗೆ ಅಧಿಕಾರಿಗಳು ಸಹಕಾರ ಕೊಟ್ಟರು. ಆ ಒಂದು ಇದರಿಂದ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅನುಕೂಲ ಆಯಿತು ಸರ್. ಅಂದರೆ ಒಬ್ಬ ರೈತ ಒಂದೇ ಬೆಳೆಯನ್ನು ನಂಬದೆ ಸಮಗ್ರ ಕೃಷಿಯನ್ನು ಮಾಡಿದ್ರೆ ಯಶಸ್ಸನ್ನು ಗಳಿಸ್ಬೋದು ಅನ್ನೋದು. ಅಂದರೆ ಸಮಗ್ರ ಕೃಷಿ ಅಂತಂದರೆ ಏನು ಹಾಗಾದರೆ? ಸರ್ ಸಮಗ್ರ ಕೃಷಿ ಅಂತಂದರೆ ಒಂದೇ ಬೆಳೆ ಅನ್ನೋದು ನಂಬ್ಕೊಂಡಿರ ಬೆಳೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಜೇನು ಕೃಷಿ ಇರ್ಬೋದು, ಮತ್ತು ವಾಣಿಜ್ಯ ಬೆಳೆಗಳಾದಂಥ ಹೂಗಳಿರ್ಬೋದು, ಮತ್ತು ಪಾಲಿ ಹೌಸಲ್ಲಿ ವಿವಿಧ ತರಕಾರಿಗಳು ಬೆಳೆಯೋದಿರ್ಬೋದು, ಮತ್ತು ಅದ್ರ ಜೊತೆಗೆ ಎರೆಹುಳು ಗೊಬ್ಬರ ಇರ್ಬೋದು. ಆ ಥರ ವಿವಿಧ ಇದರಲ್ಲಿ ಎಲ್ಲ ಒಂದು ಕ್ಷೇತ್ರದಲ್ಲೂ ಅಂದರೆ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಉಪಕರಣಗಳು ನಮ್ಮ ತೋಟದಲ್ಲಿ ಅಳವಡಿಸ್ಕೊಂಡು ಅದರಿಂದ ಒಂದರಲ್ಲಿ ಕೈ ಹಿಡಿದೇ ಇದ್ರೂ ಇನ್ನೊಂದರಲ್ಲಿ ಹಿಡಿಯೋ ಥರ ಮಾಡಿ, ಈಗ ನೋಡಿರಿ ನಾನು 2014 ಮುಂಚೆ ಏಕ ಬೆಳೆ ನಂಬ್ಕೊಂಡಿದ್ದಂಥವನು ನಾನು. ಈಗ ನಮ್ಮ ತೋಟಗಾರಿಕೆ ಬೆಳೆಗಳೇ ಹತ್ರ 7 ಥರ 8 ಥರ ಬೆಳೆಗಳಿದ್ದಾವೆ ನಮ್ಮ ತೋಟದಲ್ಲಿ. ಮತ್ತು ಹೈನುಗಾರಿಕೆ ಇದೆ, ಜೇನು ಕೃಷಿ ಇದೆ, ಮತ್ತು ಅದ್ರ ಜೊತೆಗೆ ಪ್ರತಿಯೊಂದು ನಮ್ಮ ಒಂದು ತೋಟದಲ್ಲಿ ಬಂದರೆ ಪ್ರತಿಯೊಬ್ಬರಿಗೆ ನಾವು ಮಾಹಿತಿ ಕೊಡೋದಿರ್ಬೋದು, ಬೇರೆ ರೈತರಿಂದ ತೊಗೊಳ್ಳೋದಿರ್ಬೋದು. ಆ ಥರ ನಮಗೆ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಯವರು ಇರ್ಬೋದು, ಕೋಲಾರನವರು ಇರ್ಬೋದು, ಅದ್ರ ಜೊತೆಗೆ ನಮ್ಮ ಕೃಷಿ ಇಲಾಖೆ, ರೈತ ಸಂಪರ್ಕ ಕೇಂದ್ರಗಳು, ಈ ಥರ ಪ್ರತಿಯೊಂದು ಕಡೆಯೂ ಭಾಗವಹಿಸಿ ಅದ್ರ ಜೊತೆ ನಮ್ಮ ಮನೆಯವರು ಎಲ್ಲರೂ ಕೈ ಜೋಡಿಸಿದ್ದಕ್ಕೆ ನಾವು ಈ ಮಟ್ಟಕ್ಕೆ ಬೆಳೆಯೋದಕ್ಕಾಯ್ತು ಅಂತ ಇಷ್ಟಪಡ್ತೀನಿ ಸರ್. ಖಂಡಿತ ರವಿಶಂಕರ್ ಅವರೇ, ಈಗ ಈ ಒಂದು ಪ್ರಶಸ್ತಿ ಬಂದಿದ್ದಕ್ಕೆ ಹೇಗನ್ಸುತ್ತೆ? ಸರ್ ನನಗೆ 23ರಲ್ಲಿ ಪ್ರಶಸ್ತಿ ಬಂದಿದ್ದು, ಅಮೌಂಟ್ ಬಂತು ಅವಾಗ. ಅಂದರೆ ಇದುವರೆಗೂ ಇದು ಸನ್ಮಾನ ಇರುತ್ತೆ ಅಂತ ನನಗೂ ಸ್ವಲ್ಪ ಡೌಟ್ ಇತ್ತು. ಯಾಕೆಂದರೆ 3 ವರ್ಷ ಆಯ್ತಲ್ಲಪ್ಪ ಇನ್ಯಾವ ಸನ್ಮಾನ ಅನ್ನೋದು. ಇವತ್ತು ನೋಡಿ ನನಗೆ ತುಂಬ ಖುಷಿ ಆಯಿತು. ಈ ಒಂದು ವೇದಿಕೆಯಲ್ಲಿ ಕರೆದು ಈ ಥರ ಸನ್ಮಾನ ಮಾಡಿದ್ದಕ್ಕೆ ನಮ್ಮ ಕೃಷಿ ಇಲಾಖೆಗಿರ್ಬೋದು, ಇಲ್ಲಿನ ಪ್ರತಿಯೊಬ್ಬ ಅಧಿಕಾರಿಗಳಿಗಿರ್ಬೋದು, ನಮ್ಮ ಬೆನ್ನೆಲುಬಾಗಿ ನಿಂತ ನಮ್ಮ ವಿಜ್ಞಾನಿಗಳಿಗೂ, ಈ ಚಂದನ ವಾಹಿನಿ ಇರ್ಬೋದು, ಪ್ರತಿಯೊಂದು ಮೀಡಿಯಾದವ್ರಿಗೂ ಒಂದಷ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ಈಗ ಈ ಪ್ರಶಸ್ತಿ ಯಾತಕ್ಕೋಸ್ಕರ ತಮಗೆ ನೀಡಿದ್ದಾರೆ? ಸರ್ ನನಗೆ ಸಮಗ್ರ ಕೃಷಿ ಒಳಗೆ ಅತಿ ಒಕ್ಕಲ್ತ ಕೃಷಿ ಒಳಗೆ ಸಾಧನೆ ಮಾಡೀನಿ ಅಂತೇಳಿ ಅದನ್ನು ಸಾಧನೆ ಗುರುತಿಸಿ ನನಗೆ ಪ್ರಶಸ್ತಿನಿ. ಈಗ ಈ ಸಮಗ್ರ ಕೃಷಿ ಅಂತಂದ್ರಲ್ಲ, ಏನೇನು ಮಾಡ್ಕೊಂಡಿದ್ದೀರಿ? ಸರ್ ನಾನು ನಿಂಬೆ ತೋಟ ಮಾಡೀನಿ. 17 ಎಕರೆ ನಿಂಬೆ ತೋಟ ಐತಿ, 9 ಎಕರೆ ದ್ರಾಕ್ಷಿ ತೋಟ ಐತಿ, 25 ಎಕರೆ ಕಬ್ಬು ಐತಿ. ಉಳಿದುದೆಲ್ಲ ಸಮಗ್ರ ಒಟ್ಟು 131 ಎಕರೆ ಜಮೀನದೊಳಗೆ ಕೃಷಿ ಮಾಡ್ತೀನಿ. ನಾನು ಮೊದಲ ಒಕ್ಕಲ್ತನ ಮಾಡುವಾಗ ನಮ್ಮ ಆಸ್ತಿ 3 ಎಕರೆ ಇತ್ತು. ಒಕ್ಕಲ್ತನ ಸಾಧನೆ ಮೇಲೆ 131 ಎಕರೆ ಜಮೀನು ಮಾಡಿದ್ದೀವಿ. ಹಾಂ, ಕೂಡಿ ಕುಟುಂಬ ಐತಿ, 7 ಜನ ಅಣ್ಣ ತಮ್ಮಂದ್ರೆಲ್ಲ ಕೂಡಿದ್ದೀವಿ. ಕೂಡಿ ಕುಟುಂಬದಾಗ ಸಮಗ್ರ ಕೃಷಿ ಮಾಡೋದ್ರಿಂದ ಒಳ್ಳೆ ಲಾಭದಾಯಕ ಕೃಷಿ ಐತಿ ನಮ್ಮದು. ಈಗ ಸಾಮಾನ್ಯವಾಗಿ ರೈತರು ಈ ಕೃಷಿ ಲಾಭವಲ್ಲ ಅಂತ ಇದಾರಲ್ಲ,
ಅಂಥವ್ರಿಗೆ ಏನು ಹೇಳ್ತೀರಿ? ಸರ್ ನಾನು ಕೃಷಿಗೆ ನೆದರಿಟ್ಕೊಂಡು ಮಾಡಿದರೆ ಕೃಷಿ ಅಷ್ಟು ಲಾಭ ಯಾವ್ದ್ರಾಗೂ ಇಲ್ಲ. ನೆಮ್ಮದಿ ಜೀವನ ಐತಿ ಕೃಷಿ ಒಳಗೆ. ಯಾಕಂದ್ರೆ ನಾವು ಎಲ್ಲರೂ ಮನೆಯವರಿಗೆ ನೋಡ್ಕೊಂಡು ಕೃಷಿ ಮಾಡೋದ್ರಿಂದ ಮಿನಿಮಮ್ ಒಂದು ವರ್ಷಕ್ಕೆ 3 ಕೋಟಿ ರೂಪಾಯಿ ಆದಾಯ ತೆಗಿತೀವಿ ನಾವು ಈ ಸದ್ದ ಕೃಷಿ ಒಳಗೆ. ಲಾಭ ಇಲ್ಲ ಅಂತ ಹೆಂಗೆ ಅಂತಾರೆ, ದುಡಿಲಾರ್ದವ್ರು ಲಾಭ ಇಲ್ಲ ಅಂತಾರೆ. ಸರಿಯಾಗಿ ಅದಕ್ಕೆ ನೆದರಿಟ್ಕೊಂಡು ದುಡಿಯೋರಿಗೆ ಒಕ್ಕಲ್ನ ಭಾಳಷ್ಟು ಲಾಭ ಐತಿ. ಈ ಒಂದು ಕೃಷಿ ಪ್ರಶಸ್ತಿ ನಿಮಗೆ ಬಂದಿದೆ. ಕೃಷಿ ಈ ಇಳೆ ವಯಸ್ಸಿನಲ್ಲೂ ನಿರಂತರವಾಗಿ ಮಾಡ್ತಾ ಇದ್ದೀರಿ. ಹೌದು ಸರ್. ಕೃಷಿ ನಿಮಗೆ ಖುಷಿ ಕೊಟ್ಟಿದ್ಯಾ? ಭಾಳಷ್ಟು ಖುಷಿ ಕೊಟ್ಟೈತ್ರಿ. ಮತ್ತು ಎಷ್ಟೋ ಇಡೀ ರಾಜ್ಯದ ಮೂಲೆ ಜನ ನಮಗೆ ನೋಡಕ್ಕೆ ಬರ್ತಾರೆ. ಮತ್ತು ಎಲ್ಲ ಈ ಅಗ್ರಿ ಸ್ಟೂಡೆಂಟ್ಗಳೆಲ್ಲ ನಮ್ಮ ತೋಟ ನೋಡಕ್ಕೆ ಬರ್ತಾರೆ. ಮತ್ತು ಶಾಲೆ ಮಕ್ಕಳೆಲ್ಲರೂ ಇವಾಗ ರಾಸಾಯನಿಕ ಕೃಷಿ ಬಿಟ್ಟು ಸಾವಯವಿಕ ಕೃಷಿ ಮಾಡ್ಲಿಕ್ಕತ್ತೀವಿ ನಾವು. ಅದು ಸಾವಯವಿಕ ಕೃಷಿ ನೋಡೋ ಸಂಬಂಧ ಭಾಳ ಜನ ಒಂದು ವಾರದಾಗ 4-5 ಟೀಮ್ ಬರ್ತಾರೆ. ಬಸ್ ತೊಗೊಂಡು ಬರ್ತಾರೆ. ಅವ್ರು ತೋರಿಸೋದೇ ಒಂದು ಇದು ಆಗೈತಿ. ಅಷ್ಟೊಂದು ಜನ ಬರ್ತೈತಿ. ಎತ್ತ, ಎಮ್ಮೆ, ಕುರಿ, ಕೋಳಿ, ಆಕಳ ಇದು ಇಲ್ಲ ಅನ್ನಂಗಿಲ್ಲ, ಎಲ್ಲನೇ ಐತಿ. ಮಲೆನಾಡದಾಗ ಬೆಳೆದೀವು, ನಮ್ಮ ನಾಡಿನಾಗ ಬೆಳೆದೀವು. ಸಮಗ್ರ ಕೃಷಿ ಒಳಗೆ ಇದ್ದೀವಿ ಸರ್. ಲಾಭದಾಯಕ ಒಕ್ಕಲ್ತನ. ಯಾರ್ಯಾರೇ ಒಕ್ಕಲ್ತನ ಲುಸ್ಕಾನವ್ರು ಇದ್ರು ಅಂದ್ರೆ ಬಾತ್ ಹೇಳಿ ನಮ್ಮ ತೋಟ ನೋಡೋಕೆ ಗೊತ್ತಾಗ್ತದೆ. ಕೃಷಿ ಪಂಡಿತ ಪ್ರಶಸ್ತಿ ಪಡೆಯೋದಕ್ಕೆ ನಮ್ಮ ಚಂದನ ವಾಹಿನಿಯ ಪರವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳು. ನಮ್ಮ ಜೊತೆ ತಮ್ಮ ಅನುಭವಗಳನ್ನು ಹಂಚ್ಕೊಂಡ್ರಿ, ನಿಮ್ಮ ಖುಷಿಯನ್ನು ನಮ್ಮ ಮುಂದೆ ಹಂಚ್ಕೊಂಡ್ರಿ. ಹಾಗಾಗಿ ನಮ್ಮ ನಾಡಿನ ಸಮಸ್ತ ರೈತ ಬಾಂಧವರ ಪರವಾಗಿ ತಮಗೆ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಯಾತಕ್ಕೆ ಈ ಪ್ರಶಸ್ತಿಯನ್ನು ತಮ್ಮನ್ನು ಹುಡಿಕೊಂಡು ಬಂದಿದೆ ಅಂತೀರಿ? ಕಷ್ಟಪಟ್ಟದಕ್ಕೆ, ಶ್ರಮ ಪಟ್ಟದಕ್ಕೆ. ನಾನು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೇನೆ. ಅದರಲ್ಲಿ ಎಲ್ಲ ಕೃಷಿಯನ್ನು ಮಾಡ್ತಾ ಇದ್ದೇನೆ. ಯಾವಾಗಲೂ ನಮಗೆ ಒಂದು ಕೃಷಿ ಇದ್ದರೆ ನಮಗೆ ಸಕ್ಸಸ್ಸನ್ನು ಕಾಣಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದರೆ ರೇಟ್ ಯಾವ ರೀತಿ ಹೋಗ್ತದೆ, ಯಾವ ರೀತಿಯಲ್ಲಿ ಆಗ್ತದೆ ಅಂತ ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ಹವಾಮಾನ ವೈಪರೀತ್ಯ ಎಲ್ಲ ಕಡೆ ನಮಗೆ ಜೊತೆಗಿದ್ದಾಗ ಮಾತ್ರ ನಮಗೆ ಕೃಷಿಯಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಎಲ್ಲ ರೀತಿಯ ಬೆಳೆಗಳನ್ನು ಬೆಳಿಬೇಕು. ಆವಾಗ ನಮಗೆ ಒಂದರಲ್ಲಿ ಲಾಸ್ ಆದರೆ ಕೂಡ ಒಂದರಲ್ಲಿ ನಮಗೆ ನಿಂತ್ಕೊಳ್ಬೋದು. ಅದನ್ನು ನಾನು ಎಲ್ಲರಿಗೆ ಕೂಡ ನಾನು ಇದನ್ನೇ ಸಮಗ್ರ ಕೃಷಿಯ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಒಂದು ಸಮಗ್ರ ಕೃಷಿಯಲ್ಲಿ ಫಸ್ಟ್ ಪ್ಲೇಸ್ ಸಿಕ್ಕಿದೆ, ಮತ್ತು ಇನ್ನೊಂದು ನನಗೆ ಭತ್ತ ಬೆಳೆಯಲ್ಲಿ ದ್ವಿತೀಯ ಸ್ಥಾನವನ್ನು ರಾಜ್ಯದಲ್ಲಿ ಸಿಕ್ಕಿದೆ. 2 ಪ್ರಶಸ್ತಿ ಬರ್ಕೊಂಡಿದ್ದೀರಿ ನೀವು. ಹೌದು ಸರ್, ಹೌದು. ಈಗ ಸಾಮಾನ್ಯವಾಗಿ ಈ ಕೃಷಿ ಲಾಭದಾಯಕವಲ್ಲ ಅಂತ ಜಮೀನಿದ್ದು, ಬೆಳೆ ಇದ್ದು, ತೆಂಗಿನ ಮರಗಳು ಅಥವಾ ಅಡಿಕೆ ಮರಗಳು, ತೋಟ ಇದ್ದೂ ಒಂದು ನಗರ ಪ್ರದೇಶಕ್ಕೆ ವಲಸೆ ಹೋಗಿ ಅಲ್ಲಿ ತಿಂಗಳ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾರಲ್ಲ ನಮ್ಮ ರೈತರ ಮಕ್ಕಳು, ಅವ್ರಿಗೆ ಏನು ಹೇಳ್ತೀರಿ ನೀವು? ಅದೇ ಹೇಳ್ತಾ ಇದ್ದೀನಲ್ಲ ಮೊದಲಿಂದ, ರೈತರ ಮಕ್ಕಳಿಗೆ ನೀವು ನೋಡಿದ್ದೀರಲ್ಲ, ನಿಮ್ಮನ್ನು ಚಿಕ್ಕಂದಿನಿಂದ ಬೆಳೆಸಿ ನಿಮಗೆ ಎಜುಕೇಷನ್ ಎಲ್ಲ ನೀಡಿದಂತೆ ಯಾಕೆ ಕೃಷಿಯಲ್ಲಿ ಲಾಸ್ ಆಗ್ತದೆ ಅಂತ ಹೇಳಿದ್ರೆ, ವೈಜ್ಞಾನಿಕವಾಗಿ ಮತ್ತು ಪಾರಂಪರಿಕವಾಗಿ ಇರುವಂಥ ಕೃಷಿ ಪದ್ಧತಿಯನ್ನು ಒಟ್ಟಿಗೆ ಸಮತೋಲನ ಮಾಡಿ ನಮಗೆ ಯಾವುದರಲ್ಲಿ ಸಕ್ಸಸ್ ಬರ್ತದೆ ಎಂಬುದನ್ನು ನಾವು ಮಾಡಿಕೊಂಡು ಮುಂದುವರೆದಾಗ ಮಾತ್ರ ಒಳ್ಳೆ ರೀತಿಯಲ್ಲಿ ಮುಂದುವರಿಬೋದು. ಯಾಕಂದರೆ ನಾವು ಕೂಡ ಈಗ ಸಕ್ಸಸ್ ಆಗಿರುವಂಥ ರೈತರು ತಾನೇ. ಹಾಗಾಗಿ ಎಲ್ಲರಿಗೆ ನೀವು ನಗರ ಪ್ರದೇಶಕ್ಕೆ ವಲಸೆ ಹೋಗಿ ಬೇರೊಬ್ಬರ ಕೈ ಕೆಳಗೆ ಕೆಲಸ ಮಾಡುವುದಕ್ಕಿಂತ ಒಂದು 100 ಜನಕ್ಕೆ ಕೆಲಸ ಕೊಟ್ಟು ನಾವು ಮುಂದೆ ಬೆಳೆಯೋಣ, ಸಮಾಧಾನವಾದಂತಹ ಸಂತೃಪ್ತಿಯಾದಂತಹ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ಎಲ್ಲ ಯುವ ಜನರಲ್ಲಿ ಕರೆ ನೀಡ್ತಾ ಇದ್ದೇನೆ. ಸರ್, ಇದಕ್ಕೆ ನೀವು ಪಾಲುದಾರರು. ಕೃಷಿ ಅಂತಂದರೆ ಜೋಡೆತ್ತಿದ್ದಾಗೆ ಅಲ್ವಾ? ನೀವು ಪಾಲುದಾರರು. ಈ ನಿಮ್ಮ ಮಡದಿಯವರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಭಾಳ ಖುಷಿ ಆಗ್ತಾ ಇದೆ ಸರ್. ನಮ್ಮ ದೇವರ ಕೃಪೆಯಿಂದ ಅವರು ನನಗೆ ಹೆಂಡತಿಯಾಗಿ ಬಂದಿದ್ದಾರೆ. ಆದರೆ ಕೃಷಿಯಲ್ಲಿ ಭಾಳ ಇಂಪ್ರೂವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ ಆಗ್ತಾ ಇದೆ ಅವರಿಗೆ. ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಬೆಂಗಳೂರಿಗೆ ಬಂದು ಈ ಪ್ರಶಸ್ತಿನ ಸ್ವೀಕರಿಸಿದ್ದೀರಿ. ಪ್ರಶಸ್ತಿ ಕೊಟ್ಟಂತಹ ಸರ್ಕಾರಕ್ಕೂ ನಾವು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಯುವ ರೈತರಿಗೆ ಪ್ರೋತ್ಸಾಹದಾಯಕವಾಗಿ ಈ ಪ್ರಶಸ್ತಿಯನ್ನು ತಮಗೆ ನೀಡಿದ್ದಾರೆ. ಎಲ್ಲ ನಮ್ಮ ವೀಕ್ಷಕರ ಪರವಾಗಿ, ಸಮಸ್ತ ನಾಡಿನ ರೈತರ ಪರವಾಗಿ ತಮಗೆ ವಂದನೆಗಳು. ನಿಮ್ಮ ಈ ಕೃಷಿ ಹೀಗೆ ಖುಷಿಯಾಗಿ ಮುಂದುವರಿಲಿ ಅಂತ ಆಶಿಸ್ತೀನಿ. ನಮಸ್ಕಾರ. ನಿಮಗೂ ಸಹ ಧನ್ಯವಾದಗಳು. ನಾಡಿನ ಸಮಸ್ತ ಜನರಿಗೂ, ನನಗೆ ಪ್ರಶಸ್ತಿಯನ್ನು ನೀಡಿದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಹೇಗನ್ಸುತ್ತೆ ಈ ಪ್ರಶಸ್ತಿ ನಿಮಗೆ ಹುಡುಕೊಂಬಂದಿದೆ, ಪ್ರಶಸ್ತಿ ಸಿಕ್ಕಿದೆ? ಭಾಳ ಖುಷಿ ಅನ್ನಿಸ್ತದೆ ಸರ್. ಇದು ಪ್ರಶಸ್ತಿ ಅಪಾರ ಸಿಗಬೇಕಾಗಿತ್ತು, ಕಾರಣದಿಂದ ಅದು ನಮ್ಮ ಕಡೆ ಬಂದೈತ್ರಿ. ಯಾತಕ್ಕೋಸ್ಕರ ಈ ಪ್ರಶಸ್ತಿ ನಿಮಗೆ ಸಂದಿದೆ? ಇದು 2 ವರ್ಷ ಆಯ್ತು ಸರ್, ನಮ್ಮ ಕಡೆ ಬರ್ತಿದ್ರು ಅವರು. ನಾವು ತಿರಸ್ಕಾರ ಮಾಡಿದ್ದೀವಿ, ಆದರೂ ಕೇಳಿಲ್ಲ. ಸರ್ಕಾರದವ್ರು ಬಂದು ಎಲ್ಲ ಒಟ್ಟು ನಾವು ಮಾಡಲೇಬೇಕಿದನ್ನು ತೆಗಿಸಿಂದ ಅವ್ರಿಗೆ ಸ್ವಲ್ಪ ನಮ್ಮಲ್ಲಿ ಹೈಟೆಕ್ ಮಷಿನರಿ ಎಲ್ಲ ಅದಾವ್ರು ಸರ್. ಒಂದು 30 ಎಕರೆ ದ್ರಾಕ್ಷಿ ಐತಿ. ಭಾಳ ಜಮೀನು ಕಡಿಮೆ ಇತ್ತು ನಮ್ದು. ಒಂದು 10 ಎಕರೆ ಜಮೀನಿಂದ ಇವತ್ತು 45ರಿಂದ 50 ಎಕರೆ ಜಮೀನು ಐತೆ ಸರ್. ಎಲ್ಲ ಅಪ್ಪವ್ರದ್ದು ಆಶೀರ್ವಾದ ಸರ್. ನಿಮಗೆ ಹೇಗೆ ಅನಿಸುತ್ತೆ? ಮಕ್ಕಳು ಮಾಡ್ತಾರೆ ರೀ, ಖುಷಿ ಇದೆ ರೀ. ಖುಷಿ ಇದೆ. ಹ್ಞೂ, ಮಕ್ಕಳನ್ನ ಅವರನ್ನು ನೋಡ್ಕೊಂಡು ಹೋಗ್ತಾರೆ. ನಮಗೇನು ಚಿಂತೆ ಇಲ್ಲ. ಅವ್ರ ಕಾಲೇಜಿಗೆ ಹಾಕಿಬಿಟ್ಟಿವ್ರಿ ಎಲ್ಲ. ಈಗ
ಎಷ್ಟು ವರ್ಷದಿಂದ ದ್ರಾಕ್ಷಿ ಬೆಳೀತಿದ್ದೀರಿ? ನಾವು 30 ವರ್ಷ 30 ವರ್ಷದಿಂದ ಬೆಳೆತಿದ್ದೀರಿ. ಹೇಗಿದೆ ಬೆಳೆ? ಚೆನ್ನಾಗಿದೆ. ನಿರಂತರವಾಗಿ ದ್ರಾಕ್ಷಿನ ಬೆಳೀತಿದ್ದೀರಿ. ಈ ದ್ರಾಕ್ಷಿ ನಿಮ್ಮ ಬಾಳಿಗೆ ಬೆಳಕಾಗಿದೆಯಾ? ಬೆಳಕಾಗೈತೆ ಅಲ್ಲ, ದ್ರಾಕ್ಷಿದಿಂದ ನಾವು ಮನುಷ್ಯರಾಗಿವ್ರಿ. ಉತ್ಪನ್ನ ಚಲೋ ಬರ್ತೈತೆ ರೀ, ಕೆಲಸ ಮಾಡ್ತಾರು. ಮತ್ತು ನಿಮ್ಮದು ಎಲ್ಲ ಸರ್ಕಾರದವ್ರದ್ದು ಅದಕ್ಕೆ ಆಶೀರ್ವಾದ ಆಗೈತಿ. ಅವರು ಮೇಲೆ ನಮ್ಮ ತೋಟಕ್ಕೆ ಬರ್ತಾರೋ ಸಾಹೇಬ್ರದು, ಅವ್ರ ಒಟ್ಟು ಮಾಹಿತಿ ಹೇಳ್ತಾರೆ ರೀ. ಅದ್ಮೇಲೆ ಹಂಗೆ ನಡ್ಸ್ಕೊಂಡು ಹೊಂಟೀವಿ ರೀ. ನಾವ್ಯಾರು ಸಾಲಿ ಕಲ್ತಿರಿ, ಮಕ್ಕಳು ಹಂಗೆ ನಾವು ಹಂಗೆ ರೀ. ನಿಮ್ಮ ತಂದೆಯಿಂದಂತಹ ಬಂದಂತಹ ಬಳುವಳಿ ಈ ಒಂದು ಕೃಷಿ, ಅದೇ ಭೂಮಿನಲ್ಲಿ ದ್ರಾಕ್ಷಿ ಬೆಳೀತಾ ಇದ್ದೀರಿ. ನಿರಂತರವಾಗಿ ಹೀಗೆ ಬೆಳೆಯನ್ನು ಬೆಳೀತಾ ಇರಿ, ಲಾಭವನ್ನು ಗಳಿಸ್ತಾ ಇರಿ. ಸಾಕಷ್ಟು ಜನ, ನೂರಾರು ಜನ ರೈತರಿಗೆ ತಾವು ಮಾದರಿಯಾಗಿರಿ. ಪ್ರಶಸ್ತಿ ಪಡೆದಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಪ್ರಶಸ್ತಿ ಪಡೆದಂತಹ ಪ್ರಗತಿಪರ ಕೃಷಿಕರು ತಮ್ಮ ಪ್ರಶಸ್ತಿ ಪತ್ರಗಳೊಂದಿಗೆ ಹೆಮ್ಮೆಯಿಂದ ಮನೆಗೆ ಮರಳಿದರು. ಕರ್ನಾಟಕಾದ್ಯಂತ ಬಿದರ್ನಿಂದ ಚಾಮರಾಜನಗರದವರೆಗೂ ಎಲ್ಲ ಪ್ರಗತಿಪರ ರೈತರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನನ್ನ ಜೊತೆಲಿದ್ದಾರೆ ಉತ್ತರ ಕರ್ನಾಟಕದ ಸಾಕಷ್ಟು ಮಂದಿ ರೈತರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ವಾಣಿಜ್ಯ ಮೇಳದಲ್ಲಿ ಹೇಗೆ ಭಾಗವಹಿಸ್ತಾ ಇದ್ದೀರಿ, ಏನೆಲ್ಲ ನೋಡಿದ್ರಿ, ಹೇಗಿದೆ ನಿಮ್ಮ ಅನುಭವ ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳೋಣ. ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಬಸಯ್ಯ ಅಪ್ಪಯ್ಯ ಹಿರೇಮಠ, ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಬೆಣವಾಡ ಗ್ರಾಮದವನು. ಬಸಯ್ಯರೇ, ಈ ಒಂದು ವಾಣಿಜ್ಯ ಮೇಳ, ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳಕ್ಕೆ ಬಂದಿದ್ದೀರಿ. ಏನು ಉದ್ದೇಶ ಏನು? ಏನಿಲ್ಲ ಸರ್, ಉತ್ಪಾದನಾ ಕೃಷಿ ಹೆಚ್ಚಿಗೆ ಅನುಭವ ತೆಗೆದುಕೊಂಡು ಹಲವಾರು ರೈತರಿಗೆ ಮಾರ್ಗದರ್ಶಕ ಆಗುವಂಥ ಒಂದು ಸಮ್ಮೇಳನ ಇದು. ಅದಕ್ಕಾಗಿ ನಾವು ಎಲ್ಲರೂ ಗ್ರಾಮಸ್ಥರು ಎಲ್ಲರೂ ಕೂಡಿ ಹುಕ್ಕೇರಿ ತಾಲೂಕಿನ ಕೃಷಿ ಇಲಾಖೆಯಿಂದ ನಾವೆಲ್ಲರೂ ಬಂದಿದ್ದೇವೆ ಸರ್. ಮೇಳಕ್ಕೆ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ? ಸೂಪರ್ ಐತ್ರಿ, ಚೆನ್ನಾಗೈತ್ರಿ. ಎಲ್ಲರೂ ಬಂದು ಇದ್ರ ಬಗ್ಗೆ ನಾವು ತಿಳ್ಕೊಬೇಕ್ರಿ. ತಿಳ್ಕೊಂಡು ಹೆಚ್ಚಿನ ಜ್ಞಾನ ಪಡ್ಕೊಂಡು ಅಂದ್ರೆ ನಾವು ಉತ್ಪಾದನೆಯಲ್ಲಿ ಡಬಲ್ ಮಾಡುವ ಸಾಧ್ಯತೆ ಇದೆ ರೀ ಸರ್. ಖಂಡಿತ ಖಂಡಿತ. ನಮಸ್ಕಾರ. ತಮ್ಮ ಹೆಸರೇನು? ಮಲ್ಲಪ್ಪ ಜನರಾಳ್ರಿ. ಮಲ್ಲಪ್ಪರೇ, ಭಾಳ ದೂರದಿಂದ ಬಂದಿದ್ದೀರಿ ಈ ಮೇಳಕ್ಕೆ. ಹೇಗೆ ಅನ್ಸುತ್ತೆ ಮೇಳ ನೋಡ್ತಾ ಇದ್ರೆ? ಮೇಳ ನೋಡಿ ಭಾಳ ಖುಷಿ ಅನ್ಸತೈತ್ರಿ. ನಮ್ಮ ರೈತರದ್ದು ಎಲ್ಲರದು ಇದು ಅನ್ಸತೈತ್ರಿ. ಅದಕ್ಕಾಗಿ ನಾವು ಬಂದೇವ್ರಿ. ಅಲ್ಲಿಂದ ಇವತ್ತು ಬಂದು 4 ಗಂಟೆಗೆ ಹೋಗ್ತೀವಿ. ಏನೇನು ಅನುಭವವನ್ನು, ಏನೇನು ಪ್ರಯೋಜನವನ್ನು ಈ ಮೇಳದಿಂದ ಪಡ್ಕೊಳ್ಬೇಕು ಅಂತ ನೀವು ಆಸೆಯಿಂದ ಬಂದಿದ್ದೀರಿ? ಈ ಮೇಳದಿಂದ ಯಾವ್ಯಾವ ಬೆಳೆ ಹೆಂಗೆ ಬೆಳಿಬೇಕು ಹಂಗೆ ಅದನ್ನೆಲ್ಲ ಇಲ್ಲಿ ತಿಳ್ಕೊಂಡು ಆ ಪ್ರಕಾರ ನಾವು ಮಿಶ್ರ ಬೆಳೆ ಬೆಳಿಬೇಕಂದ್ರೆ ನಾವು ಬಂದೇವ್ರಿ ಅಲ್ಲಿಂದ. ಮಿಶ್ರ ಬೆಳೆ ಬೆಳಿಬೇಕು ಅಂತ ಭಾಳ ಸಂತೋಷ. ಹಾಗೆ ಮತ್ತೊಬ್ಬರು ಪ್ರಗತಿಪರ ರೈತರಿದ್ದಾರೆ, ಬನ್ನಿ. ನಮಸ್ಕಾರ. ನಮಸ್ಕಾರ ರೀ. ತಮ್ಮ ಹೆಸರು? ನಮ್ಮ ಹೆಸರು ತುಕಾರಾಮ್ ಮಾರುತಿ ನಾಯ್ಕ್ ಅಂತ. ಏನನ್ಸುತ್ತೆ ಈ ಮೇಳನೆಲ್ಲ, ಇಷ್ಟೊಂದು ಜನನೆಲ್ಲ, ಇಷ್ಟೆಲ್ಲ ರೈತರನ್ನೆಲ್ಲ ಒಟ್ಟಿಗೆ ನೋಡ್ತಾ ಇದ್ದೀರಿ, ಏನನ್ಸುತ್ತೆ? ಈ ಮೇಳ ಭಾಳ ಉತ್ತಮ ಆಗಿದೆ ರೀ. ಇದು ನೈಸರ್ಗಿಕ ಕೃಷಿ ಮೇಳ ಅಂತ ಹೇಳ್ತೀವಿ. ಅದು ಅಲ್ಲದೆ ಸಿರಿಧಾನ್ಯ ಮೇಳ. ಸಿರಿಧಾನ್ಯ ಅಂದರೆ ಪೂರ್ವಿ ಎಲ್ಲ ರೈತರು ಇದನ್ನೇ ಬೆಳೀತಿದ್ರು. ಅಲ್ಲದೆ ಇದು ಇದರಲ್ಲಿ ಎಲ್ಲ ಅಂಶ ಭಾಳ ಇದಾವೆ ರೀ. ಉತ್ತಮ ರೀತಿಯ ಮನುಷ್ಯಾಗ ತಾಕತ್ತು ಕೊಡುವಂಥದ್ದು. ಆದರೆ ರೋಗರಾಗಿ ಬರೋದಿಲ್ಲ. ನಾನು 32 ವರ್ಷ ಆಯ್ತು ನೈಸರ್ಗಿಕ ಕೃಷಿ ಮಾಡ್ತೀನಿ. ರಾಜ್ಯ ಪ್ರಶಸ್ತಿ ಐತ್ರಿ. ಇಲ್ಲ ನಾವೀಗ ಸದ್ಯ ಬೆಲ್ಲ, ಸಿರಿಧಾನ್ಯ ಮಾಡ್ತೀನಿ, ಅಕ್ಕಡಿ ಕಾಳು ಹಾಕ್ತೀನಿ, ಮುಂದೆ ಬೇಳೆಕಾಳು ಇವೆಲ್ಲ ಮಾಡ್ತೀನಿ. ನನಗೆ ಫುಲ್ ಅನುಭವ ಅದ ರೀ. ನಾನು ಅಲ್ಲಿಂದ ನಿಪ್ಪಾಣಿ ಹತ್ತಿರ ಅಲ್ಲಿಂದ ಬಂದೇನಿ ರೀ, ಹುಕ್ಕೇರಿ ತಾಲೂಕು. ನಮ್ಮ ಕೃಷಿ ಇಲಾಖೆಯಿಂದ ನನಗೆ ಬಹಳಷ್ಟು ಮದತ್ತಾಗಿದೆ ರೀ. ಅವರಿಂದ ಕರ್ಕೊಂಡ್ಬಂದರು. ಈಗ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಕ್ಕೆ ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಸಿರಿಧಾನ್ಯಗಳು. ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲರೂ ಸಹ ಬಳಸ್ತಾ ಇದ್ದಾರೆ. ಹೆಚ್ಚಿನ ಬೇಡಿಕೆ ಇದೆ. ಯಾವ್ಯಾವ ಸಿರಿಧಾನ್ಯಗಳನ್ನು ತಾವು ಬೆಳೀತಾ ಇದ್ದೀರಿ? ನಾವು ನವನಿ, ಸಾವಿ, ಅರಕ ಇವೆಲ್ಲ ಬೆಳಿತೀವಿ ರೀ. ಈ ಇಳೆ ವಯಸ್ಸಿನಲ್ಲೂ ಅಲ್ಲಿಂದ ಭಾಳ ದೂರದಿಂದ ಬೆಂಗಳೂರಿನಲ್ಲಿ ನಡೆಯುವಂಥ ಈ ಮೇಳಕ್ಕೆ ಬಂದಿದ್ದೀರಿ. ಇಷ್ಟೆಲ್ಲ ಜನಗಳನ್ನ ನೋಡ್ತಾ ಇದ್ದೀರಿ. ಏನಾದರೂ ಮಳಿಗೆನೇನಾದರೂ ಇಟ್ಟಿದ್ದೀರಾ ಅಥವಾ ಮಳಿಗೆಗಳನ್ನ ನೋಡ್ಕೊಂಡು ಹೋಗಿ ಬಂದಿದ್ದೀರಾ? ಎಲ್ಲ ಮಳಿಗೆಯಲ್ಲಿ ಏನು ಇಟ್ಟಿಲ್ಲ ರೀ. ನಾವು ಅಲ್ಲಿಂದ ತರ ದೂರ ಆಗ್ತೈತಲ್ರಿ. ಅಂದಾಗ ನಾವು ನೋಡ್ಕೊಂಡು ಹೋಗೋದು, ಬಂದ ಮೇಳದಾಗ ಭಾಗಿಯಾಗಿ ಎಲ್ಲ ಕೇಳ್ಕೊಂಡು ಹೋಗ್ಬೇಕು. ಅನುಭವ ಸ್ವಲ್ಪ ಸಿಗ್ತದೆ ರೀ. ಅಂದಾಗ ಬಂದೀವಿ ಅಲ್ಲಿಂದ. ಸಾಮಾನ್ಯವಾಗಿ ಎಲ್ಲ ರೈತ ಬಂದವರು ವಾಣಿಜ್ಯ ಬೆಳೆಗಳನ್ನೇ ಬೆಳಿಬೇಕು, ನಮ್ಗೇನಾದರೂ ಲಾಭ ಬರಬೇಕು ಅನ್ನೋದೇ ಮಾತಾರೆ. ನೀವು ಹೇಳ್ತೀರಿ ಇಲ್ಲ, ಸಿರಿಧಾನ್ಯ ಬೆಳೆದ್ರೆ ಭಾಳ ಒಳ್ಳೆಯದು, ಆರೋಗ್ಯಕರವಾಗಿರ್ತಾರೆ ಅಂತೀರಿ. ಅಂಥವ್ರಿಗೆ ಈಗ ಎಲ್ಲ ಬೆಳೆನೂ ಬೆಳಿಬೇಕು ಅನ್ನೋದ್ರಿಗೆ ಏನು ಹೇಳ್ತೀರಿ? ಅದರಲ್ಲಿ ಕಬ್ಬಿನ ಅಂಶ, ಆಮೇಲೆ ಕ್ಯಾಲ್ಸಿಯಮ್ ಇವೆಲ್ಲ ಸಿಗ್ತದೆ ರೀ. ಎಲ್ಲ ಅಂಶ ಇರ್ತಾವೆ. ಮನುಷ್ಯನಿಗೆ ರೋಗರಾಯಿ ಕಡಿಮೆ ಬರ್ತದೆ ರೀ. ಅದರಿಂದ ಸಿರಿಧಾನ್ಯ ಒಳ್ಳೆ ಉತ್ತಮವಾದ ಆಹಾರ ಐತಿರೋದು. ಹಾಗೆ ಸಾಕಷ್ಟು ಜನ ರೈತರಿದ್ದಾರೆ. ಬನ್ನಿ, ಇನ್ನೊಬ್ರು ರೈತರಿದ್ದಾರೆ, ಇಲ್ಲಿ ಮಾತಾಡ್ಸೋಣ. ಬನ್ನಿ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರುದ್ರಪ್ಪ ರೋಣದ.
ರುದ್ರಪ್ಪರ ಎಲ್ಲಿಂದ ಬಂದಿದ್ದೀರಿ? ಗದಗ ಜಿಲ್ಲೆ ರೋಣ ತಾಲೂಕು. ಓ, ಗದಗ ರೋಣದಿಂದ ಬಂದಿದ್ದೀರಿ. ಏನು ಉದ್ದೇಶ? ಇದು ನಾವು ರೈತರ ಬಗ್ಗೆ ಬಂದಿದ್ದೀವಿ. ಏನು ಮೇಳ ಇದು ನಡೀತಾ ಇರೋದು? ಇದು ಸಾವಯವ ಮತ್ತು ರೈತರು ಡೆವಲಪ್ಮೆಂಟ್ ಹೆಂಗೆ ಆಗಬೇಕು, ಅಭಿವೃದ್ಧಿ ಬೇರೆ ಬೇರೆ ಕಡೆಯಿಂದ ಯಾವ ರೀತಿ ವಿಷಯ ತಿಳ್ಕೊಬೇಕು ಅನ್ನೋಗೋಸ್ಕರ ಬಂದಿದ್ದೀವಿ ಇಲ್ಲಿ. ಏನ್ ಅನ್ಸುತ್ತೆ ಈ ಮೇಳಗಳಲ್ಲಿ ಏನೇನು ಕಲಿಬಹುದು ಅಂತೀರಿ? ರೈತರಿಂದ ವಿವಿಧ ರೀತಿ ಯಾವ್ಯಾವ ರೀತಿ ಬೆಳಿಬಹುದು, ಏನೇನು ಮಾಡ್ಬೋದು, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬಗ್ಗೆ ವಿಷಯ ಗೊತ್ತಾಗುತ್ತೆ ನಮ್ಗೆ ಇಲ್ಲಿ ಬಂದ ನಂತರ. ನಮಸ್ಕಾರ, ತಮ್ಮ ಹೆಸರು? ಈರಣ್ಣ ಹೊಸಳ್ರಿ. ಈರಣ್ಣರೇ, ಯಾವ ಊರು? ರೋಣ ತಾಲೂಕು ಚಿಕ್ಕಮಣ್ಣೂರು. ಏನೇನು ಬೆಳೆಗಳನ್ನ ಬೆಳಿತೀರಿ? ನಾವು ಕಡ್ಲಿ ಬೆಳಿತೀವಿ, ಜೋಳ ಬೆಳಿತೀವಿ, ಗೋಧಿ ಬೆಳಿತೀವಿ, ಶೇಂಗಾ ಬೆಳಿತೀವಿ, ಗೊಂಜೋಳ ಬೆಳಿತೀವಿ. ಓ, ಇವೆಲ್ಲ ಬೆಳಿತೀರಿ? ಮೆಣಸಿನಕಾಯಿ ಬೆಳಿತೀವಿ. ಈಗ ಕೃಷಿ ಲಾಭ ಅಲ್ಲ ಅಂತಾರಲ್ಲ, ಅವ್ರಿಗೆ ಏನ್ ಹೇಳ್ತೀರಿ? ಏನ್ ಲಾಭ? ಒಮ್ಮೆ ಲಾಭ ಆಗತ್ತೆ ಸರ, ಒಮ್ಮೆ ಲಾಭ ಆಗೋದಿಲ್ಲ. ಚಲೋತ್ತ ಮಳೆಗಾಲ ಆದ್ರೆ ಲಾಭ ಆಗತ್ತ. ಮಳೆಗಾಲ ಈ ಸತಿ ಜಾಸ್ತಿಯಾಗಿ ಲಾಸ್ ಆಗಿಬಿಟ್ಟೈತ್ರಿ. ಅತಿವೃಷ್ಟಿಯಾಗಿ ಎಲ್ಲ ಪೀಕ್ ಲಾಸ್ ಆಗಿಬಿಟ್ಟವ್ರಿ. ಈ ಖುಷಿ ಕೊಟ್ಟಿದ್ಯಾ ನಿಮ್ಗೆ? ಖುಷಿ ಕೊಟ್ಟಿದೆ. ಈ ಜೀವನದಲ್ಲಿ ದುಡ್ಡು ಇರ್ಬೋದು, ಆದ್ರೆ ಅನ್ನ ಕೊಡೋ ಯಾರೋ ರೈತ. ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಅನ್ನ ಕೊಡ್ತಾನ. ಅದಕ್ಕೋಸ್ಕರ ಅನ್ನದಾತನೇ ಶ್ರೇಷ್ಠ. ಒಟ್ಟಾರೆಯಾಗಿ 3 ದಿನಗಳ ಈ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವು ರೈತರಿಗೆ ಹೊಸ ದಿಕ್ಕು, ಹೊಸ ಜ್ಞಾನ ಮತ್ತು ಹೊಸ ಆಶಾವಾದವನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ.